ವಾರ್ತೆಗಳ ವಿವರ. ಶರಾವತಿ ಸಂತ್ರಸ್ತರ ಭೂಮಿ ಡಿನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ರೈತರ ಪರ ಒಲವು ತೋರಿಸಿದ್ದು, ರಾಜ್ಯ ಸರ್ಕಾರ ಪೂರಕ ಪ್ರಕ್ರಿಯೆಗಳನ್ನು ಈಗಲೇ ಆರಂಭಿಸಬೇಕೆಂದು ಸಂಸದ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಆಳಿದ ಸರ್ಕಾರಗಳು ಸೂಕ್ತ ಸಮಯದಲ್ಲಿ ಐತಿಹಾಸಿಕ ನಿರ್ಧಾರಕ್ಕೆ ತನ್ನ ನಿರ್ದಿಷ್ಟ ಇಚ್ಛಾಶಕ್ತಿ ತೋರದೆ ಕಳೆದ 60 ವರ್ಷಕ್ಕೂ ಅಧಿಕ ಸಮಯದಿಂದ ಈ ಗಂಭೀರ ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ. ಇಲ್ಲಿನ ಸಮಸ್ಯೆವರೆಗೂ ಎದುರಾದ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹಾಗೂ ಇನ್ನಿತರ ಆಡಳಿತಾತ್ಮಕ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಕೆಳ ಹಂತದ ನ್ಯಾಯಾಲಯದಿಂದ ಹಿಡಿದು ಉಚ್ಚ ನ್ಯಾಯಾಲಯ ದಾಟಿಕೊಂಡು ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊನೆ ಹಂತದ ನ್ಯಾಯಕ್ಕಾಗಿ ಹೋರಾಟ ಪ್ರಾರಂಭವಾಗಿದೆ ಎಂದು ತಿಳಿಸಿದರು. ತೆಗೆದವ್ರಿಗೆ ಅವರ ಹೆಸರು ನಾವು ದಾಖಲೆಯನ್ನು ಏರಿಸ್ಕೊಡುವಂಥದ್ದು ಪೆಂಡಿಂಗ್ ಇರೋದಂತೆ. ಹಾಗಾಗಿ ಈ ವಿಚಾರದಲ್ಲಿ ಅಲ್ಲಿದೆ, ನೀವು ಹೇಳ್ದಂಗೆ ನಾನಾಗಲೇ ಹೇಳಿದ್ನಲ್ಲ, ರಾಜ್ಯ ಸರ್ಕಾರ ಮತ್ತು ಸರ್ವೆ ಮಾಡಬೇಕಾಗತ್ತೆ, ಪೋಡಿ ಮಾಡಬೇಕಾಗತ್ತೆ, ಬೌಂಡ್ರಿ ಫಿಕ್ಸೇಷನ್ಗಳು ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಅವತ್ತಿದ್ದಂಥ ರೈತರ ಸಂಖ್ಯೆಗೂ ಇವತ್ತಿಗಾಗಲೇ ತಲೆಮಾರು ಇನ್ನೂ ಹೆಚ್ಚಾಗಿದೆ, ಇನ್ನೂ ಹೆಚ್ಚಿಗೆ ಅಕ್ಕಪಕ್ಕ ಇನ್ನೂ ಹೆಚ್ಚಿಗೆ ಭೂಮಿಯನ್ನು ಇವತ್ತು ಮಾಡ್ಕೊಂಡಿರ್ತಾರೆ. ಇದೆಲ್ಲ ವಿಚಾರಗಳು ಇದ್ದೇ ಇದೆ ಸರ್. ಹಾಗಾಗಿ ಅದಕ್ಕೆ ಮತ್ತಿನ್ನು 10 ವರ್ಷ ನಾವು ಸಮಯನ ಹಾಳು ಮಾಡಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ರೀತಿಯಂಥ ಒಂದು ವಿಶ್ವಾಸ ಬರುವಂಥ ಒಂದು ಸಲಹೆ ಕೊಟ್ಟಿದೆ. ಅವ್ರು ತೊಂದರೆ ಮಾಡಬೇಕಂದ್ರೆ ಮೊನ್ನೆನೇ ಮಾಡ್ಬೋದಿತ್ತು. ಅವ್ರು ಏನು ಹೇಳಿದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೂತು ನಿಮ್ಮ ಸೆಕ್ರೆಟರಿಯೇಟ್ ಲೆವೆಲಲ್ಲಿ ಬಗೆಹರಿಸ್ಕೊಳಕ್ಕೆ ಅವಕಾಶ ಇದ್ದರೆ ಮಾಡ್ಕೊಳ್ಳಿ ಅಂತ ಅವರೇ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ, ಅಮಿಕಬಲ್ ಸೆಟ್ಲ್ಮೆಂಟಿಗೋಸ್ಕರ. ಹಾಗಾಗಿ ಇವತ್ತು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಶೋಧನೆ ತೆಗೆದುಕೊಂಡು ಬಂದಂಥ ಒಂದು ಸರ್ಕಾರಗಳು. ಹಾಗಾಗಿ ನಮ್ಮ ಕರ್ತವ್ಯ ಏನು ಮೊದಲದು, ನಮ್ಮ ರೈತರಿಗೆ ನ್ಯಾಯ ಒದಗಿಸುವಂಥ ಒಂದು ಆದ್ಯತೆ. ಹಾಗಾಗಿ ಕಾನೂನಿಗಿಂತ ಹೆಚ್ಚು ಮನುಷ್ಯತ್ವದ ಒಂದು ದಿಕ್ಕಿನಲ್ಲಿ ಚಿಂತನೆ ಮಾಡಿ ಅನ್ನುವಂಥ ಒಂದು ಸೂಕ್ಷ್ಮತೆ ಈ ಒಂದು ಸುಪ್ರೀಂ ಕೋರ್ಟಿನ ಒಂದು ವರ್ಡಿಕ್ಟಲ್ಲಿ ಇದೆಯಾ ಅಂತ ನನಗೆ ಕೆಲವೊಂದು ಕಡೆ ಅನಿಸ್ತಾ ಇದೆ. ಈ ಅವಕಾಶ ಉಪಯೋಗಿಸ್ಕೊಂಡು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ನಮ್ಮ ರಾಜ್ಯದ ಅರಣ್ಯ ಸಚಿವರು, ನಮ್ಮ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಪ್ರೋಚ್ ಮಾಡಿ ಕೂತ್ಕೊಂಡು ಸಿಂಗಲ್ ಇದರಲ್ಲಿ ವಿಂಡೋದಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಂಡು ನಾಳೆ ಜನವರಿ 20ಕ್ಕೆ ಮತ್ತೆ ಬಂದು ಅಪಿಯರ್ ಆಗಿ ಅಂತ ಕೇಳ್ಕೊಂಡಿದೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ಅಷ್ಟರೊಳಗೆ ಒಂದು ಒಳ್ಳೆ ರೀತಿಯಂಥ ಒಂದು ಪ್ರಯತ್ನಗಳು ಎರಡೂ ಸರ್ಕಾರಗಳು ಮಾಡ್ತಾ ಇದೆ ಕೇಂದ್ರದಲ್ಲಿ. ರಾಜ್ಯ ಸರ್ಕಾರನೂ ಕೂಡ ಇದಕ್ಕೆ ಇನ್ನೂ ಹೆಚ್ಚು ಇನಿಷಿಯೇಟಿವ್ ತೊಗೊಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್. ಆಗ್ಬೋದು ಅಂತ ನೀವೇ ಪತ್ರಿಕೆ ಮಾಧ್ಯಮದಲ್ಲಿ ನಾವು ಕೂಡ ಕೇಳಿದ್ವಿ. ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಒಂದು ಓವರಲ್ ಆಗಿ ನಮ್ಮ ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇರೋದು 5 ವರ್ಷದಲ್ಲಿ 8 ರೀತಿಯಂಥ ಚುನಾವಣೆಗಳು ಒಂದಾದ್ಮೇಲೆ ಒಂದು, ಅದು ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿಯಿಂದ ಹಿಡಿದು MLA, ಲೋಕಸಭಾ, ಈ ಥರ ವರ್ಷ ಪೂರ್ತಿ ಅದು ಕೋಡ್ ಆಫ್ ಕಂಡಕ್ಟ್ ಇರ್ಬೋದು. ಯಾವುದೇ ಒಂದು ಚುನಾವಣೆ ಅಂತ ತಕ್ಷಣ 2-3 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಲ್ಲ. ಟೋಟಲ್ ಜನರ ದುಡ್ಡು, ಸಮಯ, ಅಧಿಕಾರಿಗಳ ಸಮಯ, ಇದೆಲ್ಲದೂ ಕೂಡ ಜನರ ಒಂದೊಂದು ಇನ್ನೂ ಹೆಚ್ಚು ಎನರ್ಜೆಟಿಕ್ ಆಗಿ, ಇನ್ನೂ ಒಂದು ಅಕೌಂಟಬಿಲಿಟಿ ಆಗಿ ದೇಶದ ಒಂದು ಕೆಲಸವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಏನಿದೆ ತುಂಬ ಒಳ್ಳೆಯ ಒಂದು ವಿಚಾರ. ಕೆಲವು ರಾಜಕೀಯ ಪಕ್ಷಗಳು ವಿರೋಧ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ, ವಿರೋಧ ಮಾಡಬೇಕು ಅಂತ ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲರನ್ನು ವಿಶ್ವಾಸ ಗಳಿಸುವಂಥ ಪ್ರಯತ್ನ ನಮ್ಮ ಕೇಂದ್ರದ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ಇವತ್ತಿದು ಒಂದೇ ವಿಷಯ ಸರ್, ಈ ಆಲ್ರೆಡಿ ಒಂದು ಲಾಠಿ ಚಾರ್ಜ್ ಮಾಡುವಂಥ ಮುಖಾಂತರ ಇರ್ಬೋದು, ಇನ್ನೊಂದು ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ಇರ್ಬೋದು. ಈ ಗೌರವಿತ ನಮ್ಮ ರಾಜ್ಯಾಧ್ಯಕ್ಷರು ಅರ್ಥನೇ ಇಲ್ಲ. ಹಿಟ್ ಆ್ಯಂಡ್ ರನ್ 150 ಕೋಟಿ ವಕ್ಫ್ ವಿಚಾರದಲ್ಲಿ ವಿಜಯಣ್ಣ ಮಾನ್ಪಡೆ ಅವರನ್ನು ಬುಕ್ ಮಾಡಲಿಕ್ಕೆ ಹೊರಟಿದ್ರು. ಏನಾದ್ರು ಇದೆಯಾ ಅದರಲ್ಲಿ? ಸ್ವತಃ ಅನ್ವರ್ ಮಾನ್ಪಡೆಯವರು ಅವರ ವಿಡಿಯೋ ಕ್ಲಿಪ್ ಇದೆ. 150 ಅಲ್ಲ, 1000 ಕೋಟಿ ನಾನು ಬುಕ್ ಮಾಡಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರು ನಂತರ ಬಂದಿದ್ದರು. ಯಾಕೆಂದರೆ ಸುಮಾರು ಲ್ಯಾಕ್ಸ್ ಟುಗೆದರ್ ಕ್ರೋರ್ಸ್ ಬೆಲೆ ಬಾಳುವಂಥ ಭೂಮಿಯ ಒಂದು ಅವ್ಯವಹಾರವನ್ನು, ಇದರ ಮೊದಲನೇ ಒಂದು ಹೆಚ್ಚಿನ ಒಂದು ಇದರ ಲಾಭ ಪಡೆದಂಥವ್ರು ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಅಂತೇಳಿ ಅನ್ವರ್ ಮಾನ್ಪಡೆಯವರು ಅವರ ರಿಪೋರ್ಟಲ್ಲೂ ಕೂಡ ಈಗ ಆಲ್ರೆಡಿ ಹೇಳಾಗಿದೆ. ಹಾಗಾಗಿ ಒಂದು ಡೈವರ್ಟ್ ಮಾಡಲಿಕ್ಕೆ ಈ ವಿಚಾರವನ್ನು, ನನಗೆ ಆಶ್ಚರ್ಯ ಆಯಿತು. ಇವತ್ತು ನ್ಯೂಸ್ ಪೇಪರೆಲ್ಲ ನೋಡಿದಾಗ
ಹೆಡ್ಲೈನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು ಇವತ್ತು. ಆ ವಿಚಾರವನ್ನು ಯಾವ ರೀತಿ ತಪ್ಪು ಕಲ್ಪನೆಯನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ, ಅದನ್ನು ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ 2 ದಿನ ಕೆಳಗೆ ಅದನ್ನು ಅದೇ ನಮ್ಮ ರಾಜ್ಯದ ಅರಣ್ಯ ಸಚಿವರಿರ್ಬೋದು, ಅವರೇ ಸ್ವತಃ ಬಂದು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅದಕ್ಕೋಸ್ಕರನೇ ಇವತ್ತು ಕೇಂದ್ರ ಸರ್ಕಾರಗಳು ತಮಗೆ ಗೊತ್ತಿರೋ